ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಹೇಳಿ ಬಾಸ್. ನಾನು ಯಾವ ಸೀಮೆ ಬಾಸು? ಸುಮ್ಮನೆ ಬಾಸ್ ಅಂತಿಲ್ಲೋ. ಅವೆಲ್ಲ ಮುಗಿದೋ ಚಾಪ್ಟರ್ ಕಣ, ಬಿಟ್ಟಾಕೋ. ಗೆಳೆಯ, ಯಾರು ಹೇಳಿದ್ದು ಚಾಪ್ಟರ್ ಕ್ಲೋಸ್ ಅಂತ? ಗೆಳೆಯ, ಬಾಸ್ ಇಸ್ ಆಲ್ವೇಸ್ ಅ ಬಾಸ್. ನೀನ್ ಯಾವತ್ತಿದ್ರು ಬಾಸೇ ಕಣ. ರಾಜ ಅನ್ಸ್ಕೊಳ್ಳೋದಕ್ಕೆ ಕಿರೀಟ ಸಿಂಹಾಸನ ಇರ್ಲೇಬೇಕು ಅಂತ ಏನಿಲ್ಲಪ್ಪ. ಗತ್ತು ಗಮ್ಮತ್ತು ಇದ್ರೆ ಸಾಕು. ನೀನು ಬೈ ಬರ್ತೆ ಬಾಸು ಕಣೋ, ನಿಜವಾದ ಬಾಸು. ಅದ್ ಯಾವತ್ತೂ ಬದಲಾಗಲ್ಲ. ನನಗಂತೂ ನೋಡಪ್ಪ, ನನ್ನ ಕೊನೆ ಉಸಿರಿರೋವರೆಗೂ ನನ್ ಬೇರೆ ಯಾರನ್ನು ಬಾಸ್ ಅಂತ ಕರೆಯಲ್ಲ. ನಿನ್ನೊಬ್ಬನ್ನೇ ಬಾಸ್ ಅಂತ ಕರೆಯೋದು. ಓಕೆನಾ ಬಾಸ್? ಇರ್ಲಿ ಬಿಡ. ಬಾಸ್ 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 ಅಂತ ಅದೆಷ್ಟು ಸತಿ ಹೇಳ್ತೀಯೋ. ನೀನ್ ಕೊಡ್ತಾರೆ ಬಿಲ್ಡಪ್ ನೋಡಿದ್ರೆ ನಾನು ಬೈ ಬರ್ತ್ ಕ್ಯಾಬ್ ಡ್ರೈವರ್ ಆಗ್ಬಿಡ್ಬೇಕಾಗಿತ್ತು ಕಣ. ಆಗ್ಲೂ ನೀನೇ ನನಗ್ ಬಾಸ್ ಆಗಿರ್ತಿದ್ದೆ ಕಣ. ಆಮೇಲೆ ಇಷ್ಟಕ್ಕೂ ನೀನ್ ಯಾರ ಮಗ? ಭಾಗ್ಯಮ್ಮನ ಮಗ. ಅವರು ದೊಡ್ಡ ಬಾಸು, ನೀನು ಚಿಕ್ಕ ಬಾಸು. ಲೋ, ಇದು ಯಾಕೋ ಒಂದೇ ವಿಷಯನ ಅಷ್ಟೊಂದು ಹಾಕೊಂಡು ತಿಕ್ತಾ ಇರ್ತೀಯ? ಬಿಟ್ಟಾಕೋ. ನನ್ನ ಮಗ ನೀನ್ ಒಂಥರ ಈ ಹಳೆ ಹವಾಯಿ ಚಪ್ಪಲಿಗೆ ಅಂಟ್ಕೊಂಡಿರೋ ಚೂಯಿಂಗ್ ಅಂತಾರ ಕಣ. ಇದೇನಾಗಿದೆ ಹೆಂಗನ್ಬಿಟ್ಟೆ? ನನ್ ಚಪ್ಪಲಿಗೆ ಅಂಟ್ಕೊಂಡ್ರೆ ಚೂಯಿಂಗಮ್ಮನ? ಆಯ್ತು ಬಿಡ, ಇದ್ರೆಲ್ಲ ತಿಳ್ಕೊ. ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಅಂಟ್ಕೊಂಡೇ ಇರ್ತೀನಿ ಅಂತ. ಈಗ ವಿಷಯ ಬರೋಣ. ಏನ್ ಸಮಾಚಾರ? ಇನ್ನೇನಪ್ಪ ಸಮಾಚಾರ ಇರುತ್ತೆ? ಕ್ಲಚ್ಚು, ಬ್ರೇಕು, ಆಕ್ಸಲರೇಟರ್, ಇಂಜಿನ್ ಆಯಿಲು, ಇಷ್ಟನೇ. ಮತ್ತೆ ಅಲ್ಲಿ ಏನ್ ನಡೀತಾ ಇದೆ? ಅಮ್ಮ ಎಲ್ಲ ಹೇಗಿದ್ದಾರೆ? ಅಮ್ಮನಿಗೇನೋ ಸೂಪರ್ ಆಗಿದ್ದಾರೆ. ನಿನ್ನ ಆಬ್ಸೆನ್ಸ್ ಅಲ್ಲಿ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ನೀನ್ ಟೆನ್ಷನ್ನೇ ಮಾಡ್ಕೋಬೇಡ. ಹೂನಪ್ಪ, ಗೊತ್ತು. ಒಂದಕ್ಕೆ ಎರಡು ಮಾಡ್ತೀಯಲ್ಲ. ಕೊನೆಗೂ ಇಟ್ಟಲು ಹಾಕು. ಇರ್ಲಿ ಬಿಡು, ನನಗೂ ಟೈಮ್ ಬರುತ್ತೆ. ಎವ್ರಿ ಡಾಗ್ ಹ್ಯಾಸ್ ಎ ಡೇ. ಆ ದಿವಸ ಬರ್ಲಿ, ಕುಚ್ತೀನಿ ನಿನ್ನ. ಅಪ್ಪ, ಕಡೆಗೂ ನಾಯಿ ಅಂತ ಒಪ್ಕೊಂಡೆಲ್ಲ ಬಹಳ ಖುಷಿ ಆಯ್ತು ಕಣ. ಮೀಟರ್ ಮೇಲೆ ಎಕ್ಸ್ಟ್ರಾ 10 ರೂಪಾಯಿ ಸಿಗ್ದಂಗ ಆಯ್ತು ನೋಡಿ ನನಗೆ. ಇದೇ ಬೇಡ ಅನ್ನೋದು. ಏನೇ ಆದ್ರೂ ನಂಗೆ ಟಾಂಟ್ ಕೊಡೋದು ಮಾತ್ರ ಬಿಡಲ್ಲಪ್ಪ ನೀನು. ಹೆಂಗೋ ಬಿಡಕ್ಕಾಗತ್ತೆ? ನೀನ್ ಹಂಗಿದ್ಯಾ? ಈ ಜನ್ಮದಲ್ಲಿ ಸರಿ ಹೋಗಲ್ಲ. ಕೇಳಿ ನನ್ನ ಮಗ ನೀನು. ಆಯ್ತು ಬಿಡಪ್ಪ, ನಿನ್ನ ಹಸುನೇ ಮುಂದಕ್ಕೆ ಹೋಗ್ಲಿ. ಏನಿಲ್ಲ ಬಿಡು. ಸರಿ, ಈಗ ವಿಷಯಕ್ಕೆ ಬರ್ತೀನಿ. ಆಮೇಲೆ ಎಲ್ಲಿವರೆಗೂ ಬಂತು ಅದಕ್ಕೆನಾ ಜೂನಿಯರ್ನ ಹುಡ್ಕೋ ಕೆಲಸ? ಇಲ್ಲ ಕಣ, ಹುಡುಕ್ತಾ ಇದ್ದೀನಿ. ಎಲ್ಲಾರನ್ನೂ ವಿಚಾರಿಸ್ತಾ ಇದ್ದೀನಿ. ಯಾವುದೇ ಸುಳುವು ಸಿಕ್ಕಿಲ್ಲ. ಬಿಡಲ್ಲ ಕಣ, ಅವ್ರು ಸಿಗೋ ತನಕ ಹುಡುಕ್ತೀನಿ ನಾನು. ಡೋಂಟ್ ವರಿ ಗೆಳೆಯ, ಯಾವುದೋ ಒಂದು ತಿರುವಲ್ಲಿ ಅವ್ರು ನಿನಗೆ ಸಿಕ್ಕೇ ಸಿಗ್ತಾರೆ. ಒಂದ್ ವೇಳೆ ಅಲ್ಲಿ ಸಿಗ್ಲಿಲ್ವಾ, ಅದನ್ನೇ ಡೆಡ್ ಎಂಡ್ ಅನ್ಕೋಬೇಡ. ಅದ್ರ ಆಚೆಗೂ ಒಂದು ದಾರಿ ಇರುತ್ತೆ. ಅಲ್ಲಿ ಅವ್ರು ಸಿಗ್ತಾರೆ ಕಣೋ. ಗೆಳೆಯ, ನನ್ನ 6th ಸೆನ್ಸ್ ಹೇಳ್ತಾ ಇದೆ ಕಣೋ, ಆ ಊರಲ್ಲಿ ಅವ್ರು ನಿನಗೆ ಖಂಡಿತ ಸಿಗ್ತಾರೆ ಅಂತ. ಸರಿ, ನೋಡೋಣ. ಸಿಕ್ಕರೆ ಸಂತೋಷ, ಇಲ್ಲದೆ ಹೋದ್ರೆ ಅದೇ ಬೇಜಾರು, ಏಕಾಂತ. ಎಲ್ಲ ಅಭ್ಯಾಸ ಆಗೋಗಿದೆಯಲ್ಲಪ್ಪ. ಯಾಕೋ ಗೆಳೆಯ ಹಾಗಂತ್ಯ? ಸಿಗ್ತಾರೆ ಬಿಡೋ, ಹೋಪ್ಸ್ ಇಟ್ಕೋ. ಓಕೆ, ಬಾಯ್. ಓಕೆ ಗೆಳೆಯ, ಟೇಕ್ ಕೇರ್, ಬಾಯ್.